Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 3ನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಭಾಗ 1 ಪಾಠ 3 ಸ್ವಾತಂತ್ರ್ಯ ದಿನಾಚರಣೆ. ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಪದಗಳ ಅರ್ಥ: ರಾಷ್ಟ್ರ ಅಂದರೆ ದೇಶ, ಸರದಿ ಅನುಕ್ರಮ, ಸ್ವಾಭಿಮಾನ ಆತ್ಮಗೌರವ, ಸ್ಪರ್ಧೆ ಪೈಪೋಟಿ, ತಳಿರು ಚಿಗುರು ಅಭಿಪ್ರಾಯ ಅನಿಸಿಕೆ, ಧ್ವಜಸ್ತಂಭ ಬಾವುಟ ಹಾರಿಸುವ ಕಂಬ, ಭಾವಚಿತ್ರ ವ್ಯಕ್ತಿಯ ಚಿತ್ರ, ಆಮಂತ್ರಿಸು ಆಹ್ವಾನಿಸು, ನೆರೆ ಒಟ್ಟಾಗು, ಗುಂಪು ಸೇರು, ಮಾರ್ಗದರ್ಶನ ತಿಳಿ ಹೇಳುವುದು ದಾರಿ ತೋರುವುದು, ನಸುಕು ಮುಂಜಾನೆ ಬೆಳಗಿನ ಜಾವ, ಜಯಘೋಷ ಜಯಕಾರ, ವಿಜೇತರು ಗೆದ್ದವರು. ಟಿಪ್ಪಣಿ: ಅತಿಥಿ ಆಹ್ವಾನಿತ ವ್ಯಕ್ತಿ. ಸಾಂಸ್ಕೃತಿಕ ಕಾರ್ಯಕ್ರಮ ಸಂಸ್ಕೃತಿಗೆ ಸಂಬಂಧಿಸಿದ ಕಾರ್ಯಕ್ರಮ. ರಾಷ್ಟ್ರ ನಾಯಕರು ದೇಶ ಸೇವೆ ಮಾಡಿದ ಮಹನೀಯರು. ಪ್ರಭಾತ ಪೇರಿ ಬೆಳಗಿನ ಜಾವದಲ್ಲಿ ನಡೆಸುವ ಮೆರವಣಿಗೆ. ಸಮವಸ್ತ್ರ ಒಂದೇ ರೂಪದ ವಸ್ತ್ರ. ಅಭ್ಯಾಸ: ಒಂದು ವಾಕ್ಯದಲ್ಲಿ ಉತ್ತರಿಸು. ಮುಖ್ಯ ಗುರುಗಳು ಯಾರ ಸಭೆ ಕರೆದರು? ಉತ್ತರ: ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿಮಂಡಲ ಸಭೆ ಕರೆದರು. ಪ್ರಶ್ನೆ 2: ಸ್ವಾತಂತ್ರ್ಯ ದಿನವನ್ನು ಎಂದು ಆಚರಿಸುತ್ತೇವೆ? ಸ್ವಾತಂತ್ರ್ಯ ದಿನವನ್ನು ಆಗಸ್ಟ್ 15ರಂದು ಆಚರಿಸುತ್ತೇವೆ. ಯಾರು ಕ್ಷಮೆ ಕೋರಿದರು? ಐಶ್ವರ್ಯ ಕ್ಷಮೆ ಕೋರಿದರು. 2-3 ವಾಕ್ಯಗಳಲ್ಲಿ ಉತ್ತರಿಸು. ಮಂತ್ರಿಮಂಡಲದ ಸಭೆಯಲ್ಲಿ ಯಾವುದರ ಬಗ್ಗೆ ಚರ್ಚಿಸಿದರು? ಉತ್ತರ: ಮಂತ್ರಿಮಂಡಲದ ಸಭೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಬರುವ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವ ಕುರಿತು ಚರ್ಚಿಸಿದರು. ಪ್ರಶ್ನೆ 2: ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು? ದೇಶದ ಸ್ವಾತಂತ್ರ್ಯದ ಸವಿನೆನಪಿಗೆ ಪ್ರತಿ ವರ್ಷ ದೇಶದಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ. ಐಶ್ವರ್ಯ ನೀಡಿದ ಸಲಹೆ ಏನು? ಉತ್ತರ: ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ ಎಂದು ಐಶ್ವರ್ಯ ಸಲಹೆ ನೀಡಿದಳು. 4. ಕ್ರೀಡಾ ಮಂತ್ರಿ ವಹಿಸಿಕೊಂಡ ಕಾರ್ಯವೇನು? ಉತ್ತರ: ಕ್ರೀಡಾ ಮಂತ್ರಿಮಂಡಲದ ಎಲ್ಲ ಸದಸ್ಯರು ಸೇರಿ ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುವ ಕಾರ್ಯ ವಹಿಸಿಕೊಂಡರು. 3ನೆಯ ತರಗತಿಯವರು ವಹಿಸಿಕೊಂಡ ಕಾರ್ಯ ಯಾವುದು? ಉತ್ತರ: 3ನೆಯ ತರಗತಿಯವರು ಧ್ವಜಸ್ತಂಭವನ್ನು ಸಿಂಗರಿಸುವ ಕಾರ್ಯ ವಹಿಸಿಕೊಂಡರು. ಕಾರಣ ಕೊಡಿ. ಪ್ರಶ್ನೆ 1: ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆ ಕರೆದರು. ಕಾರಣ: ಸ್ವಾತಂತ್ರ್ಯ ದಿನವನ್ನು ಆಚರಿಸಲು ಮಾಡಿಕೊಳ್ಳಬೇಕಾದ ಪೂರ್ವ ತಯಾರಿ ಕುರಿತು ಚರ್ಚಿಸಲು ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆ ಕರೆದರು. ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು. ಉತ್ತರ: ಇತರರು ಮಾತನಾಡುವಾಗ ಮಾತನಾಡಿದರೆ ಇತರರ ಅಭಿಪ್ರಾಯವನ್ನು ಕೇಳಿಸಿಕೊಳ್ಳಲು ಆಗುವುದಿಲ್ಲ. ಸಭೆಯಲ್ಲಿ ಒಟ್ಟಾಗಿ ಮಾತನಾಡಬಾರದು. ಕಾರಣ: ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ಎಲ್ಲರ ಅನಿಸಿಕೆಗಳು ಸ್ಪಷ್ಟವಾಗಿ ತಿಳಿಯುವುದಿಲ್ಲ. ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು? ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವಲ್ಲ ಸರ್. ಈ ಮಾತನ್ನು ಶರೀಫ್ ಮುಖ್ಯ ಗುರುಗಳಿಗೆ ಹೇಳಿದನು. ಒಳ್ಳೆಯದು, ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆ. ಈ ಮಾತನ್ನು ಮುಖ್ಯ ಗುರುಗಳು ಎಲ್ಲರಿಗೂ ಹೇಳಿದರು. 3.
ನಮ್ಮ ತೋಟದಿಂದ ಮಾವಿನ ತಳಿರು ಬಾಳೆ ಕಂಬ ತರುತ್ತೇನೆ. ರಾಜು ಕಾರ್ತಿಕ್ಗೆ ಹೇಳಿದನು. ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸು. ತೋರಣ, ಹಬ್ಬದ ದಿನ ತೋರಣವನ್ನು ಕಟ್ಟುತ್ತೇವೆ. ರಂಗವಲ್ಲಿ, ಧ್ವಜದ ಸುತ್ತ ರಂಗವಲ್ಲಿ ಹಾಕಿದೆವು. ಬಹುಮಾನ, ವಿಜೇತರಿಗೆ ಬಹುಮಾನ ನೀಡಿದರು. ಸಮವಸ್ತ್ರ, ಪ್ರತಿದಿನ ಸಮವಸ್ತ್ರ ಧರಿಸಿ ಶಾಲೆಗೆ ಹೋಗಬೇಕು. ಸಾಮರ್ಥ್ಯಾಧಾರಿತ ಅಭ್ಯಾಸ, ಸರಿ ತಪ್ಪು ಗುರುತಿಸು. ಕಾರ್ಯಕ್ರಮ ಮಾಡುವಾಗ ಕೆಲಸ ಹಂಚಿಕೊಳ್ಳಬಾರದು, ತಪ್ಪು. ಕಾರ್ಯಕ್ರಮ ಮಾಡುವ ಮೊದಲು ಸಭೆಯಲ್ಲಿ ಚರ್ಚೆ ಮಾಡಬೇಕು, ಸರಿಯಾದ ವಾಕ್ಯ. ಚರ್ಚೆಯಲ್ಲಿ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು, ವಾಕ್ಯ ಸರಿಯಾಗಿದೆ. ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ತೊಂದರೆ, ಸರಿಯಾದ ವಾಕ್ಯ. ಸಭೆಯಲ್ಲಿ ಒಬ್ಬರ ಅನಂತರ ಒಬ್ಬರು ಮಾತನಾಡಬಾರದು, ತಪ್ಪು. ಇತರರ ಒಳ್ಳೆಯ ಮಾತನ್ನು ಕೇಳಬೇಕು, ಸರಿ. ಉತ್ತರಿಸು. ನೀನು ಶಾಲೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆ. ನಮ್ಮ ಶಾಲೆಯಲ್ಲಿ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸ್ವಾಗತ ಗೀತೆಯನ್ನು ಹಾಡಿದೆನು. ನೀನು ಮನೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆ. ಮನೆಯಲ್ಲಿ ತಾಯಿಗೆ ನೀರು ತರುವ ಕೆಲಸಕ್ಕೆ ಸಹಾಯ ಮಾಡಿದೆನು. ಪ್ರತಿದಿನ ಗಿಡಗಳಿಗೆ ನೀರು ಹಾಕುತ್ತೇನೆ. ನಿನ್ನ ಮನೆಯಲ್ಲಿ ಎಲ್ಲರೂ ಕುಳಿತು ಚರ್ಚಿಸಿ ಮಾಡಿರುವ ಕೆಲಸ ಯಾವುದು? ದೀಪಾವಳಿ ಹಬ್ಬಕ್ಕೆ ಮನೆಯಲ್ಲಿ ಎಲ್ಲರೂ ಕುಳಿತು ಚರ್ಚಿಸಿ ಕೆಲಸವನ್ನು ಹಂಚಿಕೊಂಡೆವು. ಚಿತ್ರ ನೋಡಿ ಸಲಹೆ ನೀಡು. ಈಜು ಬಂದರೆ ಮಾತ್ರ ನದಿಯಲ್ಲಿ ಇಳಿಯಬೇಕು. ದಡದಿಂದ ತುಂಬ ದೂರ ಹೋಗಬಾರದು. ಹವಾಮಾನ ಗಮನಿಸಿ ನೀರಿಗೆ ಇಳಿಯಬೇಕು. ಹಿರಿಯರ ಒಪ್ಪಿಗೆ ಪಡೆದಿರಬೇಕು. ಭಾಷಾಭ್ಯಾಸ, ಸರಿಯಾದ ಅರ್ಥ ಬರುವಂತೆ ಪದಗಳನ್ನು ಜೋಡಿಸಿ ವಾಕ್ಯಗಳನ್ನು ಸರಿಪಡಿಸಿ ಬರೆ. ಸಮವಸ್ತ್ರ ಮಕ್ಕಳು ಧರಿಸಿ ಬಂದರು ಶಾಲೆಗೆ. ಮಕ್ಕಳು ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು. 2. ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. 3. ಶಾಲೆಯ ಕೈತೋಟದಲ್ಲಿ ಹೂ ಗಿಡಗಳಿವೆ. ಅ, ಆ ಮತ್ತು ಈ ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸು. ಮಾದರಿ, ಅವನು ಮನೆಗೆ ಹೋಗುತ್ತಾನೆ. ನಾನು ಮನೆಗೆ ಹೋಗುತ್ತೇನೆ. ನೀನು ಮನೆಗೆ ಹೋಗುವೆಯಾ? ಅವನು ಮನೆಗೆ ಹೋಗುತ್ತಾನೆ. ಅವಳು ಮನೆಗೆ ಹೋಗುತ್ತಾಳೆ. ರಮೇಶ್ ಮನೆಗೆ ಹೋಗುತ್ತಾನೆ. ಕವಿತಾ ಮನೆಗೆ ಹೋಗುತ್ತಾಳೆ. ಗುರುಗಳು ಮನೆಗೆ ಹೋದರು. ಹಸುಗಳು ಮನೆಗೆ ಹೋಗುತ್ತವೆ. ಭಾಷಾ ಚಟುವಟಿಕೆ. ಈ ಜೋಡು ನುಡಿಗಳನ್ನು ಗಮನಿಸಿ ನಕಲು ಮಾಡು. ತಳಿರು ತೋರಣ, ಸಿಹಿ ಕಹಿ, ಹಳ್ಳ ಕೊಳ್ಳ, ಬೆಟ್ಟ ಗುಡ್ಡ, ನೋವು ನಲಿವು. ತಳಿರು ತೋರಣ, ಸಿಹಿ ಕಹಿ, ಹಳ್ಳ ಕೊಳ್ಳ, ಬೆಟ್ಟ ಗುಡ್ಡ, ನೋವು ನಲಿವು. ಆವರಣದಲ್ಲಿ ಕೊಟ್ಟಿರುವ ಸಮಾನಾರ್ಥಕ ಪದವನ್ನು ಗುರುತಿಸಿ ಮಾದರಿಯಂತೆ ಬರೆ. ಬಟ್ಟೆ, ಬಾವುಟ, ಮುಂಜಾನೆ, ತಯಾರಿ, ಹನಿ, ಬೆಳಗಿನ ಜಾವ, ಪತಾಕೆ, ಕುಸುಮ, ಪುಷ್ಪ, ಅರಿವೆ. ಧ್ವಜ, ಬಾವುಟ, ಪತಾಕೆ. ನಸುಕು, ಮುಂಜಾನೆ, ಬೆಳಗಿನ ಜಾವ. ಸಿದ್ಧತೆ, ತಯಾರು, ಹನಿ. ಹೂ, ಕುಸುಮ, ಪುಷ್ಪ,